ಇನ್ನು ಸಂಗೀತ ಮದುವೆ ಆಗಿದ್ದಕ್ಕೆ ಕಾರ್ತಿಕ್ ಮತ್ತು ನಮ್ರತ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾರಂತೆ. ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಹೌದು, ಸಂಗೀತ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಲವರ್ಸ್ ಕಪಲ್ಸ್ ಅಂತಲೇ ಕೂಡ ಅನ್ಸ್ಕೊಂಡಿದ್ದು ನಿಮಗೆ ಗೊತ್ತಿದೆ. ಕೊನೆಯ ನಂತರದ ದಿನಗಳಲ್ಲಿ ಸಂಗೀತ ಪ್ರತಾಪ್ ಪರವಾಗಿ ತಿರುಗಿದ್ದು, ನಂತರ ಅವರಿಬ್ಬರು ಅಕ್ಕ ತಮ್ಮ ಅಂತ ಅನಿಸ್ಕೊಂಡಿದ್ದು, ಕಾರ್ತಿಕ್ಕಿಂದ ದೂರ ಆಗಿ ಜಗಳ ಆಡಿದ್ದು, ಇವೆಲ್ಲ ನಿಮಗೆ ಗೊತ್ತಿರೋಂಥದ್ದು. ಹೊರಗೆ ಬಂದ ಮೇಲೆ ಸಹ ಕಾರ್ತಿಕ್ ಮತ್ತು ಸಂಗೀತ ಎಲ್ಲೂ ಕೂಡ ಅಷ್ಟಾಗಿ ಭೇಟಿಯಾಗಲು ಕೂಡ ಇಷ್ಟಪಟ್ಟಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ನಮ್ರತ ಅವರಿಗೆ ಕಾರ್ತಿಕ್ ತಾಳಿ ಕಟ್ಟುವಂಥ ಸೀನನ್ನು ನೋಡ್ಬಿಟ್ಟು ಫುಲ್ಲು ಶಾಕ್ನಲ್ಲಿದ್ದರಂತೆ ಸಂಗೀತ ಅವರು. ಹೌದು, ರಿಯಲ್ ಆಗಿ ಮದುವೆ ಆಗ್ತಿದ್ದಾರೆ ಇವರಿಬ್ಬರು ಅಂತ ಅನ್ಕೊಂಬಿಟ್ರಂತೆ. ಆದರೆ ಇದೊಂದು ಜಾಹೀರಾತು ಶೂಟಿಂಗ್ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದಾರೆ ಸಂಗೀತ ಅವರು. ಹೌದು, ಒಂದು ಕ್ಷಣ ಶಾಕ್ ಆಗಿ ಹೋದರು. ಇವರಿಬ್ಬರು ಹಂಗಾರೆ ಒಳಗಡೆ ಲವ್ ಮಾಡಿ ಹೊರಗಡೆ ಬಂದ ತಕ್ಷಣ ಮದುವೆ ಆಗಿದ್ದಾರಲ್ಲ ಅಂತೇಳಿ ಶಾಕ್ನಲ್ಲಿದ್ದರಂತೆ. ಯಾಕೆಂದರೆ ಕಾರ್ತಿಕ್ ಮತ್ತು ಸಂಗೀತ ಇವತ್ತಲ್ಲ ನಾಳೆ ಒಂದಾಗ್ತಾರೆ ಅಂತ ಅವರ ಅಭಿಮಾನಿಗಳು ಕೂಡ ಕೆಲವು ಕಡೆ ಹೇಳ್ಕೊಳ್ತಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಮ್ರತ ಅವ್ರಿಗೆ ತಾಳಿ ಕಟ್ಟುವಂಥ ದೃಶ್ಯ ನೋಡಿದ್ರೆ ಅವರ ಸ್ನೇಹಿತಿಯಾಗಿ ಅವರಿಗೆ ಇನ್ನೂ ಶಾಕ್ ಆಗಲ್ವ ಹೇಳಿ. ನಿಮ್ಮ ಪ್ರಕಾರ ಕಾರ್ತಿಕ್ ಯಾರನ್ನ ಮದುವೆ ಬೇಕು ದಯವಿಟ್ಟು ಕಮೆಂಟ್ ಮಾಡಿ.